ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ನಿರ್ದೇಶಕ ಬ್ರಹ್ಮ ಎಸ್.ಆರ್. ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ಈ ಸಂಚಿಕೆಯಲ್ಲಿ 1976ರಲ್ಲಿ ಅವರು ತೆರೆಗೆ ತಂದಂಥ ಒಂದು ವಿಶಿಷ್ಟವಾದ ಚಿತ್ರ ಕಾಲೇಜು ರಂಗ. ಆ ಚಿತ್ರದ ಬಗ್ಗೆ, ಅದರ ನಿರ್ಮಾಣದ ಹಿಂದಿನ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ ಈ ಸರಣಿಯಲ್ಲಿ ನಾವು ಪುಟ್ಟಣ್ಣನವರ ಇದುವರೆಗಿನ ಚಿತ್ರಗಳೆಲ್ಲದರ ವಿಮರ್ಶೆಯನ್ನು ಮಾಡಿದ್ದೀವಿ. ಅಲ್ಲಿ ಮಾತಾಡುವಾಗ ಉಪಾಸನೆ ಹಾಗೂ ಬಿಳಿ ಹೆಂಡತಿ ಚಿತ್ರಗಳ ನಾಯಕರ ಬಗ್ಗೆ ಮಾತಾಡುವಾಗ ಪುಟ್ಟಣ್ಣನವರಂಥ ಪ್ರತಿಭಾವಂತ ನಿರ್ದೇಶಕರು ವಿಷ್ಣುವರ್ಧನ್, ಅಂಬರೀಷ್, ಆರತಿ ಅವರಂಥ ದಿಗ್ಗಜರನ್ನು ಕನ್ನಡ ಬೆಳ್ಳಿತೆರೆಗೆ ಪರಿಚಯಿಸಿದವರು ಈ ಚಿತ್ರಗಳ ನಾಯಕನ ಪಾತ್ರಗಳನ್ನು ಆಯ್ಕೆ ಮಾಡುವಾಗ ಆ ಕಲಾವಿದರನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಲಿಲ್ಲ. ಯಾಕೆಂದರೆ ಕಥೆಯಲ್ಲಿ ಅವರಿಗೆ ಹೆಚ್ಚು ಒತ್ತು ಕೊಡುವಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಲಿಲ್ಲ. ನಾಮಕೆ ವಾಸ್ತೆ ಅಂತಾರಲ್ಲ, ಆ ರೀತಿಯ ನಾಯಕರಾಗಿ ಗೋವಿಂದ ಮಣ್ಣೂರ್ ಹಾಗೂ ಅನಿಲ್ ಕುಮಾರ್ ಅವರನ್ನು ಬಳಕೆ ಮಾಡಲಾಯಿತು ಅನ್ನೋದು ನಮ್ಮ ಅಭಿಪ್ರಾಯವೇ ಹೊರತು, ಅದಕ್ಕೆ ಯಾರೋ ಒಬ್ಬರು ಒಂದು ಸಂದೇಶವನ್ನು ಹಾಕಿದ್ದಾರೆ. ಅನಿಲ್ ಕುಮಾರ್ ಅವರು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನ ಒಬ್ಬ ಪದವೀಧರರು, ಅದಕ್ಕಾಗಿ ಅವರನ್ನು ಆಯ್ಕೆ ಮಾಡಿದ್ದು ಮಿಸ್ಟರ್ ಆಕ್ಷೇಪಣೆಯವರೇ ಅಂತ. ನನ್ನನ್ನು ಮಿಸ್ಟರ್ ಆಕ್ಷೇಪಣೆ ಅಂತ ಕರೆದಿದ್ದಾರೆ. ನಾವಿಲ್ಲಿ ಮಾಡ್ತಾ ಇರೋದು ಆಕ್ಷೇಪಣೆ ಅಲ್ಲ, ವಿಶ್ಲೇಷಣೆ. ಅವರು FTIIನ ಗ್ರ್ಯಾಜುಯೇಟ್ ಆಗಿರಬಹುದು, ಆದರೆ ಆ ಚಿತ್ರದಲ್ಲಿ ಅವರಿಗೆ ಎಂಥ ಪಾತ್ರ ಸಿಕ್ತು, ಅದನ್ನು ಅವರು ಹೇಗೆ ನಿರ್ವಹಣೆ ಮಾಡಿದ್ದಾರೆ, ಇವತ್ತಿಗೆ ಜನ ಅವರನ್ನು ನೆನಪಿಟ್ಕೊಂಡಿದ್ದಾರೆ, ಮುಂದೆ ಅವರು ಚಿತ್ರರಂಗದಲ್ಲಿ ಏನು ಸಾಧನೆಗಳನ್ನು ಮಾಡಿದ್ರು, ಇದನ್ನು ನಾವು ವಿಶ್ಲೇಷಣೆ ಮಾಡ್ತಿದ್ದೀವಿ ಹೊರತು ಆ ವ್ಯಕ್ತಿಗಳ ಬಗ್ಗೆ ಅಗೌರವದಿಂದ ಮಾತಾಡ್ತಾ ಇಲ್ಲ. ಪುಟ್ಟಣ್ಣನವರು ಮನಸ್ಸು ಮಾಡಿದರೆ ಆ ಚಿತ್ರಗಳ ನಾಯಕರಿಗೂ ಬೇರೆ ಪಾತ್ರಧಾರಿಗಳನ್ನು ಹುಡುಕಿ, ಅಥವಾ ಇದೇ ಪಾತ್ರಧಾರಿಗಳಿದ್ದರೂ ಸಹ ಅವರಿಂದ ಬೇರೆ ರೀತಿಯ ಚಿತ್ರನಾಟಕ ರಚನೆಯಾಗಿ ಅವರಿಗೂ ಒಂದು ಮಹತ್ವ ಸಿಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ವಿಶ್ಲೇಷಣೆನೇ ಹೊರತು ಆಕ್ಷೇಪಣೆ ಅಲ್ಲ. ನೋಡಿ, ಒನ್ಸ್ ಅಗೈನ್ ಈ ಕಾಲೇಜು ರಂಗ ಚಿತ್ರದಲ್ಲಿ ಕೂಡ ಅವರು ನಾಯಕ ಹಾಗೂ ನಾಯಕಿಯರು ಮೂಲ ಕಾದಂಬರಿಯಲ್ಲಿ ಇಲ್ಲದೇ ಇದ್ದರೂ ಸಹ ಒಂದು ಚಿತ್ರಕ್ಕೆ ನಾಯಕ ನಾಯಕಿ ಬೇಕು ಅಂತ ಹೇಳಿ ಜಯಸಿಂಹ, ಪದ್ಮಶ್ರೀ ಎನ್ನುವ ಹೊಸ ಕಲಾವಿದರನ್ನು ಆಯ್ಕೆ ಮಾಡ್ತಾರೆ. ಆ ಕಲಾವಿದರು ಸಹ ಮುಂದೆ ಹೆಚ್ಚೇನು ಯಶಸ್ಸನ್ನು ಕಾಣಲಿಲ್ಲ. ಜೊತೆಗೆ ಕಾಲೇಜು ರಂಗ ಚಿತ್ರ ಕೂಡ ಒಂದು ಸೋತ ಚಿತ್ರ. ಇಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಪುಟ್ಟಣ್ಣನವರ ಒಂದು ವಿಶಿಷ್ಟ ಚಿತ್ರ ಅಂತ. ವೈಶಿಷ್ಟ್ಯಗಳು ಬೇಕಾದಷ್ಟಿದೆ, ಆದರೆ ವ್ಯಾಪಾರಿ ದೃಷ್ಟಿಯಿಂದ ಸೋಲು ಹಾಗೂ ಯಶಸ್ಸು ಬೇರೆ. ವಿಶಿಷ್ಟವಾದ ಚಿತ್ರಗಳೆಲ್ಲವೂ ಗೆಲ್ಲಬೇಕು ಅಂತ ಇಲ್ಲ, ಅಥವಾ ಸಾಮಾನ್ಯವಾದಂಥ ಒಂದು ಚಿತ್ರ ಸೋಲಬೇಕು ಅಂತಲೂ ಇಲ್ಲ. ಇದನ್ನು ವಿಶ್ಲೇಷಣೆ ಮಾಡೋದು ಈ ಸರಣಿಯ ಒಂದು ಉದ್ದೇಶವೇ ಹೊರತು ಪುಟ್ಟಣ್ಣನವರನ್ನು ಅಗೌರವದಿಂದ ಕಾಣಬೇಕು ಅನ್ನೋದು ಖಂಡಿತವಾಗಿಯೂ ಅಲ್ಲ. ಹಾಗೆ ಕಾಣೋ ಹಾಗಿದ್ದಿದ್ದರೆ ನಾನು ಅವರನ್ನು ನಿರ್ದೇಶಕ ಬ್ರಹ್ಮ ಅಂತ ಯಾಕೆ ಕರೀತಾ ಇದ್ದೆ. ಇನ್ನು ಚಿತ್ರ ಜೀವನದ ಹೊರತಾದಂಥ ಅವರ ದೌರ್ಬಲ್ಯಗಳ ಬಗ್ಗೆ ನಾವು ಎಷ್ಟು ಬೇಕೋ ಅಷ್ಟೇ ಪ್ರಸ್ತಾಪ ಮಾಡಿ ಅಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಹೊರತು ಅದನ್ನೇ ಇಟ್ಕೊಂಡು ಯಾವುದೇ ಒಂದು ಸಂಚಿಕೆಯನ್ನು ಆರದು ನಿಮ್ಮ ಮುಂದೆ ತಂದಿಡ್ತಾ ಇಲ್ಲ. ನೋಡಿ, ಈ ಕಾಲೇಜು ರಂಗ ವಿಚಾರಕ್ಕೆ ಬಂದರೆ ಇದು ಒಂದು ಕಾದಂಬರಿ ಆಧಾರಿತ ಚಿತ್ರ. ಈ ಕಾದಂಬರಿಯನ್ನು ಬರೆದವರು BGL ಸ್ವಾಮಿಯವರು. ಕನ್ನಡ ಸಾಹಿತ್ಯ ಪ್ರಿಯರಿಗೆ DVG ಅವರು ಚಿರಪರಿಚಿತರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುವಷ್ಟು ಪ್ರತಿಭೆ ಇದ್ದಂಥ ಒಬ್ಬ ಲೇಖಕರು. ಅವರ ಮಂಕುತಿಮ್ಮನ ಕಗ್ಗ ಒಂದು ರೀತಿಯಲ್ಲಿ ಆಧುನಿಕ ಭಗವದ್ಗೀತೆ ಅಂತ ಹೇಳ್ಬೋದು. ಅವರ ಪುತ್ರರು BGL ಸ್ವಾಮಿಯವರು. ಅವರು ಬರೆದಿರುವಂಥ ಹಸಿರು ಹೊನ್ನು ಹಾಗೂ ಫಲಶ್ರುತಿ 2 ಕೃತಿಗಳೇ ಸಾಕು ಅವರನ್ನು ಅಜರಾಮರವನ್ನಾಗಿಸೋದಕ್ಕೆ. ಸಸ್ಯಶಾಸ್ತ್ರವನ್ನು ಎಷ್ಟು ಸ್ವಾರಸ್ಯಕರವಾಗಿ ಓದುಗರಿಗೆ ಹೇಳಬಹುದು ಅನ್ನೋದಕ್ಕೆ ಹಸಿರು ಹೊನ್ನು ಕೃತಿ ಸಾಕ್ಷಿ. ಅವರು ಬರೆದಿರುವಂಥ ಒಂದು ಕಾದಂಬರಿ ಕಾಲೇಜು ರಂಗ. ಇದು ಒಂದು ಕಾಲೇಜಿನಲ್ಲಿ ನಡೆಯುವಂಥ ಅನೇಕ ವಿದ್ಯಮಾನಗಳನ್ನು ಕುರಿತಾದಂಥ ಒಂದು ಚಿತ್ರ. ಅಲ್ಲಿರುವಂಥ ನಿಷ್ಠಾವಂತ ಪ್ರೊಫೆಸರ್, ಸಮಯ ಸಾಧಕ ಪ್ರಿನ್ಸಿಪಾಲ್, ಜೊತೆಗೆ ಭ್ರಷ್ಟಾಚಾರಿ ಪ್ರೆಸಿಡೆಂಟರು. ಈ ಭ್ರಷ್ಟಾಚಾರಿಗಳಿಗೆ ಹಾಗೂ ಸಮಯ ಸಾಧಕರಿಗೆ ಪೂರಕವಾಗಿರುವಂಥ ಹೆಗ್ಗಣಗಳಂಥ ಗುಮಾಸ್ತರು, ಅಲ್ಲಿ ನಿಷ್ಠಾವಂತ ಪ್ರೊಫೆಸರ್ನಿಗೆ ಕೊಡುವಂಥ ಕಿರುಕುಳಗಳು, ಆತನ್ನು ಓಡಿಸುವ ಒಂದು ಹುನ್ನಾರ, ಇದನ್ನು ಪ್ರತಿಭಟಿಸುವ ವಿದ್ಯಾರ್ಥಿಗಳು, ಈ ಎಲ್ಲ ವಿಚಾರಗಳನ್ನು ಕಾಲೇಜು ರಂಗ ಚಿತ್ರದಲ್ಲಿ ಪುಟ್ಟಣ್ಣನವರು ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಎಷ್ಟು ಯಶಸ್ವಿಯಾಗಿದ್ದಾರೆ ಅಥವಾ ಸೋತಿದ್ರೆ ಯಾಕೆ ಸೋತಿದ್ದಾರೆ ಅದನ್ನು ವಿಶ್ಲೇಷಣೆ ಮಾಡೋದು ಈ ಸಂಚಿಕೆಯ ಉದ್ದೇಶ. ಮೂಲತಃ ಇದು ಪುಟ್ಟಣ್ಣನವರು ಚಿತ್ರರಂಗಕ್ಕೆ ಅಡಿ ಇಟ್ಟು ಕೆಲಸವನ್ನು ಕಲಿತಂಥ ಒಂದು ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್.
ಬಿ ಆರ್ ಪಂತುಲು ಅವರ ಒಡೆತನದ ಸಂಸ್ಥೆ. ಆ ಸಂಸ್ಥೆ ನಿರ್ಮಾಣ ಮಾಡಬೇಕು ಅಂತ ಪಂತುಲು ಅವರೇ ನಿರ್ಧಾರ ಮಾಡಿದ್ದಂಥ ಒಂದು ಕಥೆ. ಆದರೆ ಅಷ್ಟು ಹೊತ್ತಿಗೆ ಪಂತುಲು ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿದ್ರಿಂದಾಗಿ ತಮ್ಮ ಗುರುವಿಗೆ ಕಾಣಿಕೆಯಾಗಿ ಪದ್ಮಿನಿ ಪಿಕ್ಚರ್ಸ್ಗೆ ಈ ಒಂದು ಚಿತ್ರವನ್ನು ಪುಟ್ಟಣ್ಣನವರು ನಿರ್ದೇಶನ ಮಾಡ್ತಾರೆ. ಚಿತ್ರ ನಿರ್ಮಾಣ ಆಗಿದ್ದು ಮೈಸೂರಿನಲ್ಲಿ ಹಾಗೂ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಆದರೆ ಈ ಚಿತ್ರದ ನಿರ್ದೇಶನ ವಿಭಾಗಕ್ಕೆ ಮಾತ್ರ ಪುಟ್ಟಣ್ಣನವರ ಆಪ್ತೇಷ್ಟರು ಅನೇಕರು ಇಲ್ಲಿನವರು ಇದ್ದರೆ ಹೊರತು ಇಡೀ ಚಿತ್ರ ತಂಡ ಮದ್ರಾಸ್ನಿಂದಲೇ ಬಂದಿದ್ದು. ಬಿ ಆರ್ ಪಂತುಲು ಅವರ ಮಗ ಈ ಚಿತ್ರದ ನಿರ್ಮಾಪಕರು. ಆ ಒಂದು ಸಂಸ್ಥೆಗಾಗಿ ಪುಟ್ಟಣ್ಣನವರು ಈ ಚಿತ್ರವನ್ನು ಮಾಡ್ತಾರೆ. ಇಲ್ಲಿ ಕಾದಂಬರಿಯಾಗಿ ಕಾಲೇಜು ರಂಗ ಒಂದು ಯಶಸ್ವಿ ಕಾದಂಬರಿ. ಯಾಕೆಂದರೆ ಒಂದು ಕಾಲೇಜಿನಲ್ಲಿ ನಡೆಯುವಂಥ ಈ ಎಲ್ಲ ವಿದ್ಯಮಾನಗಳನ್ನು ಅವರು ಬಹಳ ಸ್ವಾರಸ್ಯಕರವಾಗಿ ಅಲ್ಲಿ ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಂಥದ್ದೊಂದು ಕಥೆಯನ್ನು ತೆರೆಯ ಮೇಲೆ ತರಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ನಾಯಕ ನಾಯಕಿಯರಿಲ್ಲ, ಕಥೆಯೇ ಪ್ರಧಾನ. ಆದರೆ ಕಥೆಯಲ್ಲಿ ಸಾಕಷ್ಟು ತಿರುವುಗಳಿಲ್ಲ. ಒಂದು ರೀತಿ ಸರಳ ರೇಖೆಯಲ್ಲಿ ಹೋಗುವಂಥ ಒಂದು ಕಥೆ. ಜೊತೆಗೆ ಅಲ್ಲಿನ ಪ್ರೆಸಿಡೆಂಟ್ರಾಗಲಿ ಪ್ರಿನ್ಸಿಪಾಲ್ರಾಗಲಿ ಆ ಹೆಗ್ಗಣಗಳಂಥ ಗುಮಾಸ್ತರನ್ನು ಬಳಸಿಕೊಂಡು ಮಾಡುವಂಥ ಭ್ರಷ್ಟಾಚಾರದ ಸನ್ನಿವೇಶಗಳು, ಒಂದೆರಡು ಸನ್ನಿವೇಶಗಳನ್ನು ನೋಡಿದ್ರೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾಗಿ ಹೋಗುತ್ತೆ. ಒಬ್ಬ ಸಾಮಾನ್ಯ ನಿರ್ದೇಶಕ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಿದ್ರೆ ಬಹುಶಃ ಚೆನ್ನಾಗಿ ಮಾಡಿದ್ದಾರೆ ಅಂತ ಜನ ಒಪ್ಕೋತಾ ಇದ್ರೇನೋ. ಆದರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ್ದಾರೆ ಅಂದಾಗ ಪ್ರೇಕ್ಷಕರ ನಿರೀಕ್ಷೆ ಕೂಡ ದೊಡ್ಡದಾಗಿರುತ್ತೆ. ಆ ನಿರೀಕ್ಷೆಯನ್ನು ಚಿತ್ರ ಮುಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಚಿತ್ರ ಸೋತು ಹೋಯಿತು. ಅನೇಕರು ರಂಗನಾಯಕಿ ಚಿತ್ರದ ಬಗ್ಗೆ, ಕಾಲೇಜು ರಂಗದ ಬಗ್ಗೆ, ಬೇರೆ ಬೇರೆ ಚಿತ್ರಗಳ ಬಗ್ಗೆ ನಾವು ಅದು ಸೋತ ಚಿತ್ರ ಅಂತ ಹೇಳಿದಾಗ ಕೂಡ ಅಪಸ್ವರವನ್ನು ಎತ್ತುತ್ತಾರೆ. ನೋಡಿ, ಪುಟ್ಟಣ್ಣ ಕಣಗಾಲ್ ಅವರ ಜೀವನ ಚರಿತ್ರೆಯನ್ನು ಸಮಗ್ರವಾಗಿ ಬರೆದಿರುವಂಥ ಡಿ ಬಿ ಬಸವೇಗೌಡರೇ ಇದನ್ನು ಒಂದು ಸೋತ ಚಿತ್ರ ಅಂತ ದಾಖಲಿಸಿದ್ದಾರೆ. ಅವರು ಪುಟ್ಟಣ್ಣನವರ ಒಡನಾಡಿಗಳು, ಅವರ ಜೀವನ ಚರಿತ್ರೆಯನ್ನು ಬರೆದವರು, ಅವರು ಅರ್ಧಕ್ಕೆ ನಿಲ್ಲಿಸಿದಂಥ 1000 ಮೆಟ್ಟಿಲು ಚಿತ್ರವನ್ನು ಮತ್ತೆ ಪೂರ್ಣಗೊಳಿಸಿದವರು. ಅಂಥವರು ಬರೆದಿರುವಂಥದ್ದು ಸತ್ಯವಾದ ಸಂಗತಿ, ಸತ್ಯವಾದ ಮಾಹಿತಿ. ನೋಡಿ, ಇಲ್ಲಿ ಆ ಕಾಲಕ್ಕೆ ತಕ್ಕ ಹಾಗೆ ಒಬ್ಬ ಸಮಾಜ ಸೇವಕರು, ಸಮಾಜ ಸುಧಾರಕರು ಕಾಲ್ನಡಿಗೆಯಲ್ಲಿ ಭಿಕ್ಷೆ ಎತ್ತಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ತಾರೆ. ಹಿಂದೆ ಎಲ್ಲ ಸಮಾಜ ಸೇವಾ ಧುರೀಣರು ಅನೇಕರು ಆಸ್ಪತ್ರೆಗಳನ್ನು, ವಿದ್ಯಾಸಂಸ್ಥೆಗಳನ್ನು, ಹಾಸ್ಟೆಲ್ಗಳನ್ನು, ಅಬಲಾಶ್ರಮಗಳನ್ನು ಇಂಥವನ್ನೆಲ್ಲ ಕಟ್ಟೋದಕ್ಕೆ ಸಾಕಷ್ಟು ಶ್ರಮ ಪಡ್ತಾಯಿದ್ರು, ದಾನವನ್ನು ಮಾಡ್ತಾಯಿದ್ರು. ಶ್ರೀಮಂತರಾದರೆ, ಸಾಹಸಿಗಳಾದರೆ ಎಲ್ಲಾದರೂ ಭಿಕ್ಷೆ ಎತ್ತಿ ಆದರೂ ಇಂಥ ಒಂದು ಸಾಧನೆಯನ್ನು ಮಾಡ್ತಾಯಿದ್ರು. ಹಾಗೆ ಒಬ್ಬ ವ್ಯಕ್ತಿ ಭಿಕ್ಷೆ ಎತ್ತಿ ಕಟ್ಟಿದಂಥ ಒಂದು ವಿದ್ಯಾಸಂಸ್ಥೆ. ಮುಂದೆ ಆ ವಿದ್ಯಾಸಂಸ್ಥೆಯಲ್ಲಿ ಈ ಸ್ವಾರ್ಥಿಗಳು, ಹೆಗ್ಗಣಗಳು, ಜೊತೆಗೆ ಸಮಯ ಸಾಧಕರು ಇವರೆಲ್ಲ ಸೇರಿಕೊಂಡು ಅಲ್ಲಿನ ಪರಿಸ್ಥಿತಿಯನ್ನು ಎಷ್ಟು ಹಾಳುಗೆಡುತ್ತಾರೆ ಅನ್ನೋದನ್ನು ಕಾಲೇಜು ರಂಗ ಎನ್ನುವ ಒಂದು ಟೈಟಲ್ನಲ್ಲಿ ಅವರು ತೆರೆಯ ಮೇಲೆ ತಂದಿದ್ದಾರೆ. ಇಲ್ಲೊಬ್ಬ ನಿಷ್ಠಾವಂತ ಬಾಟ್ನಿ ಪ್ರೊಫೆಸರ್ ಕೂಡ ಇದ್ದಾರೆ. ಆ ಪಾತ್ರವನ್ನು ನಮ್ಮ ಕಲ್ಯಾಣ್ ಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ. ಅವರ ವಯಸ್ಸಿಗೆ ತಕ್ಕದಾಗಿ, ಅವರ ಪ್ರತಿಭೆಗೆ ತಕ್ಕದಾದಂಥ ಒಂದು ಪಾತ್ರ. ಇಲ್ಲಿ ಸಹಜವಾಗಿಯೇ ಪ್ರಿನ್ಸಿಪಾಲ್ರು ಹಾಗೂ ಪ್ರೆಸಿಡೆಂಟರು ಸೇರಿಕೊಂಡು ನಿಷ್ಠಾವಂತ ಪ್ರೊಫೆಸರ್ ಕಲ್ಯಾಣ್ ಕುಮಾರ್ ಅವರನ್ನು ಎತ್ತಂಗಡಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಒಂದು ಹಂತದಲ್ಲಿ ಅವರೇ ಅಲ್ಲಿನ ಪ್ರಿನ್ಸಿಪಾಲ್ರು ಕೂಡ ಆಗ್ತಾರೆ. ಆದರೆ ಮತ್ತೆ ಅವರನ್ನು ಹೇಗೆ ಅಲ್ಲಿಂದ ಕಾಲು ತೆಗೆಸೋದು ಅಂತ ಯೋಚನೆ ಮಾಡಿದಾಗ ಅವರು ಬಾಟ್ನಿ ಪ್ರೊಫೆಸರ್ ಆಗಿ ಮಾಡಿದಂಥ ಒಂದು ರಿಸರ್ಚ್, ಆ ಒಂದು ಸಂಶೋಧನೆಯ ಎಲ್ಲ ಪುಟಗಳನ್ನು, ಒಂದು ಸಮಗ್ರ ಅಧ್ಯಯನವನ್ನು ಒಂದು ಕಪಾಟಿನಲ್ಲಿ ಕೂಡಿಟ್ಟಿರ್ತಾರೆ. ಆ ಒಂದು ಕಪಾಟಿಗೆ ಬೆಂಕಿ ಹಚ್ಚುವ ಮೂಲಕ ಅವರ ಮೇಲೆ ಸೇಡು ತೀರಿಸ್ಕೋತಾರೆ. ಅಂದರೆ ಯಾರೋ ಒಬ್ಬ ತಮ್ಮ ಜೀವಮಾನವನ್ನೇ ಅದಕ್ಕೆ ಸವೆಸಿ ಮಾಡಿದಂಥ ಸಾಧನೆಯನ್ನು ಈ ಸಮಯ ಸಾಧಕರು ತಮ್ಮ ಸ್ವಾರ್ಥಕ್ಕಾಗಿ ಅಗ್ನಿಗೆ ಆಹುತಿ ಮಾಡಿ ಆ ಜ್ಞಾನವನ್ನೇ ನಾಶ ಮಾಡ್ತಾರೆ. ಆ ಹಂತದಲ್ಲಿ ಪ್ರೊಫೆಸರ್ ದೇವಯ್ಯ ಅಂದರೆ ಕಲ್ಯಾಣ್ ಕುಮಾರ್ ಅವರಿಗೆ ಭ್ರಮ ನಿರಸನವಾಗಿ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಪರವಾಗಿಯೇ ನಿಂತಿದ್ದರೂ ಸಹ ಆ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು, ನಾನೂ ಸಹ ಒಂದು ಕಾಲೇಜನ್ನು ಕಟ್ತೀನಿ, ಎಲ್ಲಿ ಇಂಥ ಸ್ವಾರ್ಥಿಗಳಿಲ್ವೋ ಅಂಥ ಜಾಗದಲ್ಲಿ ಅಂಥದ್ದೊಂದು ಸಂಸ್ಥೆಯನ್ನು ಕಟ್ಟಿ ನಿಮಗೆಲ್ಲ ವಿದ್ಯಾದಾನ ಮಾಡ್ತೀನಿ, ಆದರೆ ನಿಮಗೆ ಅದಕ್ಕೆ ಹಣ ಎಲ್ಲಿ ಇದೆ ಸರ್ ಅಂತ ಕೇಳಿದಾಗ ನಾನೂ ಸಹ ಭಿಕ್ಷೆ ಎತ್ತೀನಿ, 10 ಜನರ ಹತ್ರ ಭಿಕ್ಷೆ ಎತ್ತಿ ಇಂಥದ್ದೊಂದು ಸಂಸ್ಥೆಯನ್ನು ಕಟ್ತೀನಿ ಅಂತ ಒಂದು ನಿರ್ಧಾರವನ್ನು ತಗೊಂಡು ಹೊರಡ್ತಾರೆ. ಹಾಗೆ ಹೊರಟ ಪ್ರೊಫೆಸರ್ ದೇವಯ್ಯನವರ, ಅಷ್ಟೊತ್ತಿಗೆ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ, ಅವರ ಹಿಂದೆ ಆ ವಿದ್ಯಾರ್ಥಿಗಳೆಲ್ಲ ಹೋಗುವಂಥ ಒಂದು ಸನ್ನಿವೇಶದೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ. ನೋಡಿ, ಕಾಲೇಜು ರಂಗ ಹಾಗೂ
ಫಲಿತಾಂಶ ಚಿತ್ರಗಳನ್ನು ಒಟ್ಟಾಗಿ ಪುಟ್ಟಣ್ಣನವರು ಕೈಗೆತ್ಕೊಂಡಿರ್ತಾರೆ. ಜೊತೆಗೆ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡಿದಂಥ ಈ ಚಿತ್ರದ ಆರಂಭದಲ್ಲಿ ಪಂತುಲು ಅವರನ್ನು ಕನ್ನಡ ನಾಡಿನಲ್ಲಿ ಅಜರಾಮರವಾಗಿಸಿದಂಥ ಒಂದು ಮಾಸ್ಟರ್ ಪೀಸ್ ಚಿತ್ರ ಸ್ಕೂಲ್ ಮಾಸ್ಟರ್. ಆ ಚಿತ್ರದ ಒಂದು ಹೃದಯಂಗಮ ಸನ್ನಿವೇಶವನ್ನು ನಮಗೆ ತೋರಿಸ್ತಾರೆ. ಅದರ ಹಿಂದೆಯೇ ಪಂತುಲು ಅವರು ತಮಿಳಿನಲ್ಲಿ ನಿರ್ಮಾಣ ಮಾಡಿದಂಥ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತಹ ಒಬ್ಬ ಸ್ವಾತಂತ್ರ್ಯ ಸೇನಾನಿ ವೀರಪಾಂಡ್ಯ ಕಟ್ಟಬೊಮ್ಮನ್, ಆ ಒಂದು ಪಾತ್ರವನ್ನು ಶಿವಾಜಿ ಗಣೇಶನ್ ಅವರು ಅದ್ಭುತವಾಗಿ ನಿರ್ವಹಿಸಿದಂಥ ತಮಿಳು ಚಿತ್ರ. ಆ ಚಿತ್ರದ ಸನ್ನಿವೇಶವನ್ನು ಕೂಡ ಇಲ್ಲಿ ತೆರೆಯ ಮೇಲೆ ನಮಗೆ ತೋರಿಸ್ತಾರೆ. ಎಷ್ಟೋ ಜನ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ಪುಟ್ಟಣ್ಣನವರಿಗೆ ಆಗ್ತಾ ಇರಲಿಲ್ಲ, ಇವರಿಗೆ ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಅವರಿಗೆ ಇವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತಾರಲ್ಲ. ಇಲ್ಲಿ ಕೂಡ ಪುಟ್ಟಣ್ಣನವರು ಪಂತುಲು ಅವರನ್ನು ಸ್ಮರಿಸಿಕೊಳ್ಳುವಾಗ ರಾಜಕುಮಾರ್ ಅವರ 2 ಚಿತ್ರದ ತುಣುಕುಗಳನ್ನು ತೋರಿಸ್ತಾರೆ. ಒಂದು ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಮಲ್ಲಪ್ಪ ಶೆಟ್ಟರು ಹಾಗೂ ವೆಂಕಟರಾಯರನ್ನು ಮಲ್ಲಸರ್ಜಾ ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ದೃಶ್ಯ. ಅದಾದ ಮೇಲೆ ಕೃಷ್ಣದೇವರಾಯ ಚಿತ್ರದಲ್ಲಿ ಜೈಲಿನಲ್ಲಿ ಕಣ್ಣು ಕಳೆದುಕೊಂಡು ಕೂತಿದ್ದಂಥ ತಿಮ್ಮರಸುವನ್ನು ಕೃಷ್ಣದೇವರಾಯರು ಭೇಟಿ ಮಾಡುವಂಥ ಒಂದು ಸನ್ನಿವೇಶವನ್ನು ಈ ಚಿತ್ರದ ಆರಂಭದಲ್ಲಿ ತೋರಿಸಿ ಅದಕ್ಕೆ ಒಂದು ಮುನ್ನುಡಿಯನ್ನು ಹೇಳಿ ನಂತರ ಚಿತ್ರವನ್ನು ಆರಂಭ ಮಾಡ್ತಾರೆ. ನೋಡಿ, ಸಾಮಾನ್ಯವಾಗಿ ಪುಟ್ಟಣ್ಣನವರ ಚಿತ್ರಗಳಿಗೆ ವಿಜಯ ಭಾಸ್ಕರ್ ಅವರೇ ಸಂಗೀತ ನೀಡಿರೋದು. ಮಧ್ಯೆ ಮಧ್ಯೆ ಕೆಲವು ಬೇರೆ ಸಂಗೀತ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಆರ್ ರತ್ನ ಅವರು, ಎಂ ರಂಗರಾವ್ ಅವರು, ಉಪೇಂದ್ರ ಕುಮಾರ್ ಅವರು. ಅದೇ ರೀತಿಯಲ್ಲಿ ಪುಟ್ಟಣ್ಣನವರ ಏಕೈಕ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಟಿ ಜಿ ಲಿಂಗಪ್ಪನವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುವ ಮೂಲಕ ಪೂರೈಸಿಕೊಳ್ತಾರೆ. ನೋಡಿ, ಆ ಹೊತ್ತಿಗಾಗಲೇ ಆರತಿಯವರನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸಿ ಜಗತ್ತಿನ ಮುಂದೆ ಅದನ್ನು ಬಹಿರಂಗಪಡಿಸಿದ್ದಂಥ ಪುಟ್ಟಣ್ಣನವರು ಈ ಚಿತ್ರದಲ್ಲಿ ಆರತಿಯವರನ್ನು ತಾರಾಗಣದಲ್ಲಿ ತೆಗೆದುಕೊಳ್ಳದೆ ಮಾಡಿದಂಥ ಒಂದು ಚಿತ್ರ ಇದು. ಆ ಹೊತ್ತಿಗಾಗಲೇ ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ಬಿಳಿ ಹೆಂಡತಿ, ಕಥಾಸಂಗಮ ಈ ಎಲ್ಲ ಚಿತ್ರಗಳು ತೆರೆಯ ಮೇಲೆ ಬಂದಿರುತ್ತೆ. ಆ ಎಲ್ಲ ಚಿತ್ರಗಳಲ್ಲೂ ಆರತಿಯವರು ಇರ್ತಾರೆ. ಆದರೆ ಈ ಚಿತ್ರದಲ್ಲಿ ಆರತಿಯವರಿಲ್ಲ. ವಾಸ್ತವವಾಗಿ ಈ ಚಿತ್ರದಲ್ಲಿ ನಾಯಕ ನಾಯಕಿಯರೇ ಇಲ್ಲ. ಆದರೆ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ 2 ಪಾತ್ರಗಳನ್ನು ಸೃಷ್ಟಿ ಮಾಡಿ, ನಾನು ಆಗಲೇ ಹೇಳಿದ ಹಾಗೆ ಜಯಸಿಂಹ ಹಾಗೂ ಪದ್ಮಶ್ರೀ ಎನ್ನುವ ಹೊಸ ಕಲಾವಿದರನ್ನು ಇಟ್ಕೊಂಡು ಆ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಹಾಗೂ ದೇವಯ್ಯನವರ ಜೊತೆಗಿನ ಕೆಲವು ಸನ್ನಿವೇಶಗಳಲ್ಲಿ ಆ ಒಂದು ಪಾತ್ರಗಳನ್ನು ಬಳಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಹಳೆಯ ತಲೆಮಾರಿನ ಕಲಾವಿದರು, ಹೊಸ ತಲೆಮಾರಿನ ಕಲಾವಿದರ ಸಂಗಮವಾದಂಥ ಒಂದು ಚಿತ್ರ. ಇಲ್ಲಿ ಭ್ರಷ್ಟಾಚಾರಿ ಕಾಲೇಜ್ ಪ್ರೆಸಿಡೆಂಟರ ಪಾತ್ರವನ್ನು ಜಿ ಕೆ ಗೋವಿಂದರಾವ್ ಅವರು ಮಾಡ್ತಾರೆ. ಅವರ ಪತ್ನಿಯಾಗಿ ಹಿರಿಯ ನಟಿ ಲೀಲಾವತಿಯವರು ಕಾಣಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕಲ್ಯಾಣ್ ಕುಮಾರ್ ಅವರ ಪತ್ನಿಯಾಗಿ ಒಂದು ಗೌರವ ಪಾತ್ರದಲ್ಲಿ ಉಮಾ ಶಿವಕುಮಾರ್ ಅವರನ್ನು ನಾವು ನೋಡಬಹುದು. ಇನ್ನು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಹಾಗೂ ಪ್ರೆಸಿಡೆಂಟರಿಗೆ ಬಕೆಟ್ ಹಿಡಿಯುವಂಥ ಈ ಗುಮಾಸ್ತರ ಪಾತ್ರಗಳು. ಒಂದು ಪಾತ್ರದಲ್ಲಿ ಬಿ ಆರ್ ಜಯರಾಮ್ ಅವರು, ಅವರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಶುಭಮಂಗಳ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಅವರಿಗೆ ಪುಟ್ಟಣ್ಣನವರು ಕೊಟ್ಟಿದ್ದರು. ಇಲ್ಲಿ ಕೂಡ ಬಿ ಆರ್ ಜಯರಾಮ್ ಹಾಗೂ ಗೋಡೆ ಲಕ್ಷ್ಮೀನಾರಾಯಣ ಅವರಿಗೆ ಒಂದು ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದಾರೆ. ಇಡೀ ಚಿತ್ರದುದ್ದಕ್ಕೂ ಈ ಜೋಡಿ ಸಾಕಷ್ಟು ಪ್ರೇಕ್ಷಕರನ್ನು ನಗಿಸುವ ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ಇವರು ಮಾಡಿದಂಥ ತಪ್ಪಿಗೆ ಶಿಕ್ಷೆ ಕೊಟ್ಟಾಗ ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು ಎನ್ನುವ ಒಂದು ಯಶಸ್ವಿ ಹಾಡನ್ನು ಕೂಡ ಇವರ ಮೇಲೆ ಚಿತ್ರೀಕರಣ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡುವಾಗ ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಬಂದೈತೆ ಎನ್ನುವ ಒಂದು ಹಾಡು ಕೂಡ ಈ ಚಿತ್ರದಲ್ಲಿ ಇದೆ. ಟಿ ಜಿ ಲಿಂಗಪ್ಪನವರ ಹಳೆಯ ಚಿತ್ರಗಳ ಮಾಧುರ್ಯ ಗೀತೆಗಳಿಗೆ ಹೋಲಿಸಿದರೆ ಈ ಚಿತ್ರದ ಗೀತೆಗಳಲ್ಲಿ ಇವೆರಡೇ ಗೀತೆಗಳು ಯಶಸ್ವಿಯಾಗಿದ್ದು. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ತಮ್ಮ ನೆಲೆಯನ್ನು ಕಂಡುಕೊಂಡಂಥ ಪಿ ಎಚ್ ವಿಶ್ವನಾಥ್ ಅವರು ಮೊದಲ ಬಾರಿಗೆ ಈ ಚಿತ್ರದಲ್ಲಿ ಪುಟ್ಟಣ್ಣನವರ ಕ್ಯಾಂಪ್ನಲ್ಲಿ ಕೆಲಸವನ್ನು ಮಾಡ್ತಾರೆ, ಕೆಲಸವನ್ನು ಕಲಿತಾರೆ. ಅದೆಲ್ಲವನ್ನು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಮರುಪ್ರಸಾರವಾಗ್ತಾ ಇರುವಂಥ ಅವರ ಸಂದರ್ಶನದಲ್ಲಿ ನೀವು ನೋಡಬಹುದು. ಅವರೇ ಹೇಳಿರುವ ಹಾಗೆ ಈ ಚಿತ್ರದ ಸಂದರ್ಭದಲ್ಲಿ ಬಾಟ್ನಿ ಪ್ರೊಫೆಸರ್ ದೇವಯ್ಯನವರ ಸಂಶೋಧನೆಯ ಕೆಲಸಗಳೆಲ್ಲವನ್ನೂ ಇಟ್ಟಿದ್ದಂಥ ಒಂದು ಕಪಾಟಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚುವಂಥ ಒಂದು ಸನ್ನಿವೇಶ. ಆ ಸನ್ನಿವೇಶದ ಚಿತ್ರೀಕರಣ ಮಾಡುವಾಗ ಆ ಸೆಟ್ಟೇ ಅಗ್ನಿಗಾಹುತಿಯಾಗಿ ಚಿತ್ರೀಕರಣ ನಿಂತೇ ಹೋಗುತ್ತೆ. ಆ ಸಂದರ್ಭದಲ್ಲಿ ಪುಟ್ಟಣ್ಣನವರು ಏನೂ ಮಾತಾಡದೆ ಹೊರಟು ಹೋಗ್ತಾರೆ. ಎಲ್ಲರೂ ಮತ್ತೆ ಸೆಟ್ ನಿರ್ಮಾಣ ಆಗಬೇಕಾದ್ರೆ 1 ವಾರ ಆಗಬೇಕೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ರಾತ್ರಿ ಹಗಲು ಕೆಲಸ ಮಾಡಿ
ತಮಿಳುನಾಡಿನಿಂದ ಬಂದಿದ್ದಂಥ ಆ ಸೆಟ್ ನಿರ್ವಾಹಕರು ಮರುದಿವಸ ಸಂಜೆಯ ಹೊತ್ತಿಗೆ ಚಿತ್ರೀಕರಣಕ್ಕೆ ಸೆಟ್ಟನ್ನು ಸಿದ್ಧ ಮಾಡಿಕೊಡ್ತಾರೆ. ಅದು ಅವತ್ತಿನ ಸಿನಿಮಾ ಕಾರ್ಮಿಕರಲ್ಲಿ ಇದ್ದಂಥ ಒಂದು ಬದ್ಧತೆ. ನೋಡಿ, ಪುಟ್ಟಣ್ಣನವರು ತಮ್ಮ ಚಿತ್ರ ಜೀವನದ ಆರಂಭದಲ್ಲಿ ಮಹಿಳಾ ಪ್ರಧಾನವಾದ ಕಥೆಗಳನ್ನು ತೆಗೆದುಕೊಂಡು ಅದನ್ನು ಯಶಸ್ವಿಯಾಗಿ ತೆರೆಯ ಮೇಲೆ ತಂದು ಗೆಲ್ಲಿಸ್ತಾರೆ. ಅಷ್ಟಾಗಿ ಕೂಡ ವಿಮರ್ಶಕರು ನೀವು ಪುರುಷ ಪ್ರಧಾನವಾದ ಅಂದರೆ ನಾಯಕ ಪ್ರಧಾನವಾದ ಚಿತ್ರ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದಾಗ ನಾಗರಹಾವನ್ನು ತೆರೆಗೆ ತಂದು ತಮ್ಮ ಒಂದು ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾರೆ. ತಮ್ಮ ಚಿತ್ರ ಜೀವನ ಯಾನದಲ್ಲಿ ಮುಂದೆ ಅವರು ವಿಶಿಷ್ಟವಾದಂಥ ಪ್ರಯೋಗಗಳಿಗೆ ತಮ್ಮನ್ನು ಒಡ್ಕೋತಾರೆ. ಅಂಥವರು ಆ ರೀತಿಯ ಪ್ರಯೋಗಗಳನ್ನು ಮಾಡದೇ ಇದ್ದಿದ್ದರೆ ನಮಗೆ ಅಂಥ ವಿಶಿಷ್ಟ ಚಿತ್ರಗಳು ಸಿಗ್ತಾ ಇರಲಿಲ್ಲ. ಅವರು ಕೂಡ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಮತ್ತೆ ಮತ್ತೆ ಅಂಥದ್ದೇ ಚಿತ್ರಗಳನ್ನು ಮಾಡ್ತಾ ಹೋಗಿದ್ದಿದ್ರೆ ನಮಗೆ ವೈವಿಧ್ಯಮಯ ಚಿತ್ರಗಳು ಸಿಗ್ತಾ ಇರಲಿಲ್ಲ. ಪುಟ್ಟಣ್ಣನವರು ಆ ಕೆಲಸ ಮಾಡಲಿಲ್ಲ. ಮತ್ತೆ ಮತ್ತೆ ಹೊಸ ಪ್ರಯತ್ನಗಳಿಗೆ ಒಡ್ಕೋತಾ ಹೋದರು. ನೋಡಿ, ಕಥಾಸಂಗಮ ಕೂಡ ನಾವು ಹಿಂದೆನೇ ಹೇಳಿದ್ದೀವಿ, ಒಂದು ವಿಶಿಷ್ಟವಾದಂಥ ಪ್ರಯತ್ನ. ಆದರೆ ಪ್ರೇಕ್ಷಕರು ಅದನ್ನ ಒಪ್ಕೊಳ್ಳಿಲ್ಲ. ಕಾಲೇಜು ರಂಗ ಕೂಡ ಅದೇ ರೀತಿಯಲ್ಲಿ ಒಂದು ಸೋತ ಚಿತ್ರವಾಗಿ ಹೊರಹೊಮ್ಮುತ್ತೆ. ಆದರೆ ತಮ್ಮ ಸ್ವತಂತ್ರ ನಿರ್ದೇಶನದ ಮೊದಲ ಚಿತ್ರ ಬೆಳ್ಳಿ ಮೋಡದಲ್ಲಿ ನಾಯಕನ ಪಾತ್ರವನ್ನು ಮಾಡಿದ್ದಂಥ ಕಲ್ಯಾಣ್ ಕುಮಾರ್ ಅವರಿಗೆ ಮುಂದೆ ಪುಟ್ಟಣ್ಣನವರು ಕಥಾಸಂಗಮ ಚಿತ್ರದ ಅತಿಥಿ ಎನ್ನುವ ಆ ಕಥೆಯಲ್ಲಿ ಕೂಡ ಒಂದು ಹಿರಿಯ ಪಾತ್ರವನ್ನು ಕೊಟ್ಟಿರ್ತಾರೆ. ಈ ಚಿತ್ರದಲ್ಲಿ ಕೂಡ ಅವರ ವಯಸ್ಸಿಗೆ ಒಗ್ಗುವಂಥ ಒಂದು ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರಿಗೆ ಕೊಟ್ಟು ಅವರಿಂದ ಸುಂದರವಾದ ಅಭಿನಯವನ್ನು ಹೊರತೆಗೆಸಿದ್ದಾರೆ. ಹಲವು ಒಳ್ಳೆಯ ಸನ್ನಿವೇಶಗಳು, ಸಂಭಾಷಣೆಗಳು, ಹಾಸ್ಯ ಇವೆಲ್ಲವೂ ಇದ್ದರೂ ಸಹ ಸಮಗ್ರವಾಗಿ ಪ್ರೇಕ್ಷಕರನ್ನು ಹಿಡಿದಿಡುವಲ್ಲಿ ಕಾಲೇಜು ರಂಗ ಸೋತು ಹೋಯಿತು ಅನ್ನೋದು ಕನ್ನಡಿಗರು ವೇದನೆ ಪಡುವಂಥ ವಿಚಾರವೇ ಹೊರತು ಪುಟ್ಟಣ್ಣನವರು ಸೋತರು ಅಂತ ಸಂಭ್ರಮ ಪಡುವಂಥ ವಿಚಾರ ಅಲ್ಲ. ಯಾಕೆಂದರೆ ತಮ್ಮ ಚಿತ್ರ ಜೀವನದುದ್ದಕ್ಕೂ ಕನ್ನಡಿಗರನ್ನು ಬೇರೆ ಬೇರೆ ಪ್ರಯತ್ನಗಳ ಮೂಲಕ ರಂಜಿಸುವ ಪ್ರಯತ್ನವನ್ನು ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು. ಅವರ ಚಿತ್ರ ಜೀವನ ಯಾನವನ್ನು ಈ ಒಂದು ಸರಣಿಯಲ್ಲಿ ಮತ್ತೆ ಮುಂದುವರಿಸ್ತೀವಿ. ನಮಸ್ಕಾರ.